ಸರ್ ಏನು ಸರ್ ಕ್ಲಾಸಲ್ಲಿ ಬರುವಾಗ ಲೇಟ್ ಆಯಿತು ಅಂತ ಹೇಳಿದ್ರೆ ನಿಮಗೋಸ್ಕರ ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಅಷ್ಟು ಬೇಗ ರೆಡಿ ಆಗಿ ಸರಿಯಾಗಿ ಟಿಫನ್ ತಿಂದಿರ ಆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಆ ಬಿಸಿಲಿಗೆಲ್ಲ ತಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಅದೇ ನಿಮ್ಮ ಕ್ಲಾಸ್ ಕೇಳಿಸ್ಕೊಂಡು ಬಂದಿದ್ದೀನಿ ಅನ್ಕೊಂಡ್ರೆ ಸರ್ ನೆವರ್. ಇಟ್ ವಾಸ್ ಫಾರ್ ಅಟೆಂಡೆನ್ಸೇ ಇರಲಿಲ್ಲ ಅಂದಿದ್ರೆ ನಾನು ನಾಯಿ ಕೂಡ ಸುಸು ಮಾಡಕ್ಕೆ ಬರ್ತಾ ಇಲ್ಲ ಸರ್. ಅಂದ್ರೆ ನೋಡಿ ಸರ್, ಯಾರಾದ್ರೂ ಒಬ್ಬರಾದ್ರೂ ಕ್ಲಾಸ್ ಕೇಳಿಸ್ಕೊತಿದ್ದಾರೆ, ಯಾರಾದ್ರೂ ಕೇಳಿ ಎಲ್ಲರೂ ಇಲ್ಲಿ ಬಂದಿರೋದೇ ಅಟೆಂಡೆನ್ಸ್ಗೋಸ್ಕರ. ಈ ಅಟೆಂಡೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇರಲಿಲ್ಲ ಅಂದಿದ್ರೆ ಅಸಲು ಕ್ಲಾಸಲ್ಲಿ ಯಾರು ಕೂರ್ತಾನೆ ಇರಲಿಲ್ಲ. ಏನು ಸರ್ ನೀವು ಹಾಕೋ ಈ 50 ಸ್ಲೈಡ್ಸ್ ನೋಡ್ಕೊಂಡು ನಿಮ್ಮ ನೋಡಕ್ಕೆ ಬರ್ತೀವಿ ಅನ್ಕೊಂಡಿದ್ದೀರಾ ಸರ್? ಏನು ಅಟೆಂಡೆನ್ಸ್ಗೋಸ್ಕರ ಬರ್ತೀವಿ ನೀವು ಹಿಂಗೆ ಒಂದು ಕಡೆಯಿಂದ ಓದ್ಕೊಂಡು ಹೋಗ್ಬಿಟ್ಟು ನಾವು ಸೈಲೆಂಟ್ ಕೂಡ ಬರ್ತೀವಿ ಅನ್ಕೊಂಡು ಸರ್. ಬೇಕಾದ್ರೆ ಲಾಸ್ಟ್ ಬೆಂಚಲ್ಲಿ ಚೆಕ್ ಮಾಡಿ ಅಲ್ಲಿ ಫೋನ್ ನೋಡ್ತಾ ಇರ್ತಾರೆ ಫಾರ್ ಶೋರ್. ಈ ಸೈಜ್ ಯಾರು ಸರ್ ನೋಡ್ತಾರೆ? ಅಟೆಂಡೆನ್ಸ್ ಟೈಮಲ್ಲಿ ಅಟೆಂಡೆನ್ಸ್ ಬಿಟ್ಟು ಯಾವಾಗಾದ್ರೂ ನಾವು ನಿಮ್ಗೆ ಐ ಕಾಂಟ್ಯಾಕ್ಟ್ ಕೊಟ್ಟಿದ್ದೀವಿ ಅಂತಂದ್ರೆ ದಟ್ಸ್ ಓನ್ಲಿ ಟು ಇಂಪ್ರೆಸ್ ಯು ಅಷ್ಟೇ. ಅದನ್ನ ಬಿಟ್ಟರೆ ಇನ್ನು ಯಾವುದೇ ರೀಸನ್ ಬಂದ್ಬಿಟ್ಟು ನಾವು ಇಲ್ಲಿ ಕ್ಲಾಸ್ ಕೇಳಿಸ್ಕೊತಾ ಇದೀವಿ, ಪ್ರಾಂಪ್ಟ್ ಕೂತ್ಕೊಂಡು ಓದ್ತಾ ಇದೀವಿ ಅನ್ನೋದಕ್ಕೆ ದೇರ್ ಇಸ್ ನೋ ಸಫಿಷಿಯಂಟ್ ಥಿಂಗ್ಸ್ ಸರ್. ಯಾಕಂತ ಹೇಳಿದ್ರೆ ನಾವು ಇನ್ನು LKG ಸ್ಟೂಡೆಂಟ್ಸ್ ಅಲ್ಲ, ಇನ್ನು ಕ್ಲಾಸಲ್ಲಿ ಕೂತ್ಕೊಂಡು ನೀವು ಹೇಳೋದನ್ನೆಲ್ಲ ಕೇಳ್ಕೊಂಡು ಎಸ್ ಸರ್ ಅನ್ನೋದಕ್ಕೆ ಇವಾಗಿಂದ ನಾವು ನಮ್ಮ ಪಾಡಿನ ಓದ್ಕೋಬಹುದು ಪ್ಲೀಸ್ ಸರ್. ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡಿ. ನಾನು ಆ್ಯಂಡ್ ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಷನ್ ನಾನು ಫೀಸ್ ಕಟ್ಟಿದ್ದೀನಿ ಆ್ಯಂಡ್ ನೀವು ಅಲೋ ಮಾಡಿಲ್ಲ ಕೂಡ ನಾನು ಈ ಕ್ಲಾಸ್ ಕೊಡ್ತೀನಿ. ಏನು ನೋಟ್ಸ್ ಚೆಕ್ ಮಾಡ್ತಾರೆ, ಅದು ನೋಟ್ಸ್ಗೆ 15 ಮಾರ್ಕ್ಸ್. ಏನು ಸರ್ ಅಸಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫಸ್ಟ್ ಆಫ್ ಆಲ್ ನೋಟ್ಸ್ ಮೇಂಟೈನ್ ಮಾಡ್ತಾರೆ. ನಿಮಗೆ ಗೊತ್ತು ಯಾರು ನೋಟ್ಸ್ ಕೂಡ ಮೇಂಟೈನ್ ಮಾಡಲ್ಲ. ಅಂತದ್ರಲ್ಲಿ ಈ ಸಪ್ರೇಟ್ ಬುಕ್ ಬೇರೆ ಇಟ್ಟು ಒಂದು ಕಡೆಯಿಂದ ಹ್ಯಾಂಡ್ ರಿಟನ್ ನೋಟ್ಸ್ ಮೇಂಟೈನ್ ಮಾಡಿ ನಾವು ಓದೋದಕ್ಕೆ ಇನ್ನು ಚಿಕ್ಕ ಮಕ್ಕಳು ಹೇಳಿ ಸರ್. ನಿಮಗೆ ಗೊತ್ತು ತಾನೆ, ನಾವು ಲಾಸ್ಟ್ ಮಿನಿಟಲ್ಲಿ ಹ್ಯಾಂಡ್ ರಿಟನ್ ನೋಟ್ಸ್ ವಿಡಿಯೋ ಸರ್ಕಲ್ ಎಲ್ಲೋ ಒಂದು ನೋಡ್ಕೊಂಡು ಓದ್ಕೊಂತೀವಿ ಅಂತ ಗೊತ್ತು. ಆದ್ರೂ ಕೂಡ ಇದಕ್ಕೆ ಯಾಕೆ ಸರ್ 15 ಮಾರ್ಕ್ಸ್ ಇದೆ? ನೋಟ್ಸ್ ನಿಮಗೆ ಫಸ್ಟ್ ಆಫ್ ಆಲ್ ಇದಕ್ಕೆ ನೋಟ್ಸ್ ಇರಲಿ ಅಲ್ವಾ? ನಾನು ನೋಟ್ಸ್ ಅಲ್ಲ, ಇದಕ್ಕೆ ರಫ್ ಬುಕ್ಕಲ್ಲಿ ಕೂಡ ಬರ್ಕೊಂಡಿಲ್ಲ.